ಇದು ಮೈಸೂರಿನ ಕಥೆ ಆದರೆ ಮತ್ತೊಂದು ಕಡೆ ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಅಭಿಯಾನ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಅದು ಕೂಡ ಬಿಜೆಪಿ ಕಚೇರಿಯಲ್ಲೇ ಕಾರ್ಯಕರ್ತರು ಗೋ ಬ್ಯಾಕ್ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಬಾರ್ದು, ಬೇಡವೇ ಬೇಡ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗಾಗಲೇ ನಾವು 5 MLA ಸ್ಥಾನವನ್ನ ಕಳ್ಕೊಂಡಿದ್ದೀವಿ. ಈ ಬಾರಿ ಚಿಕ್ಕಮಗಳೂರಿನವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬರ್ತಾ ಇದೆ. ಚುನಾವಣಾ ನಿರ್ವಹಣಾ ಸಮಿತಿಯ ವಿರುದ್ಧ ಕಾರ್ಯಕರ್ತರು ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅದರಲ್ಲೂ ಆರ್ಗ ಜ್ಞಾನೇಂದ್ರ, ಚುನಾವಣಾ ಉಸ್ತುವಾರಿ ಭಾನುಪ್ರಕಾಶ್ ಇವರ ಮುಂದೆನೆ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಅವರ ಆಗ್ರಹ ಒಂದೇ, ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಬೇಡ, ಅವರು ಕೊಡಬೇಡಿ ಅನ್ನುವಂತಹ ಕೂಗು. ನೋಡ್ತಾ ಇದೀವಿ, ಈ ಬಾರಿ 28ಕ್ಕೆ 28 ಕ್ಲೀನ್ ಸ್ವೀಪ್ ಮಾಡಬೇಕು ಅಂತ ಹೇಳಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ವಿಷಯಗಳು ಹೊರಗೆ ಬರ್ತಾ ಇರೋದಂತಂದ್ರೆ ಹಾಲಿ ಸಂಸದರಾದಂತಹ ಕೆಲವೊಬ್ಬರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹೇಳಿ. ಒಂದು ಮೈಸೂರಿನಲ್ಲಿ ಏನು ಕತೆ ಆಗ್ತಾ ಇದೆ ಗಮನಿಸಿದ್ರಿ, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ, ಒಡೆಯರ್ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಮಾತು. ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಬೇಡ ಅನ್ನುವಂಥ ಕೂಗು ಚಿಕ್ಕಮಗಳೂರಿನಲ್ಲಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ಮುಖಂಡ ಸುಧೀರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಬೇಡವೇ ಬೇಡ ಅಂತ ಹೇಳಿ ಗೋ ಬ್ಯಾಕ್ ಅಭಿಯಾನ ಶುರು ಮಾಡಿದ್ದಾರೆ, ನೀವೇನ್ ಹೇಳ್ತೀರಿ? ಸರ್, ಇದು ಅಭಿಯಾನ ಅಲ್ಲ, ಇದು ಅವ್ರಿಗೆ ಇದು ಏನೋ ಅವಶ್ಯಕತೆ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ. ಇಲ್ಲಿ ಬಂದು ಅವರು ಏನ್ ಮಾಡ್ತಾರೆ ಅನ್ನೋದು, ಏನ್ ಮಾಡಿದ್ದಾರೆ ಅನ್ನೋದು ನಾವು ಕಾರ್ಯಕರ್ತರಾಗಿ ಸುಮಾರು 30 ವರ್ಷಗಳಿಂದ ಪಕ್ಷಕ್ಕೆ ದುಡಿದಿದೀವಿ. ಪಕ್ಷದ ಆಗು ಹೋಗುಗಳನ್ನು ನೋಡಿದೀವಿ. ಜಿಲ್ಲೆಯಲ್ಲಿ 5 MLAಗಳನ್ನ ನಾವು ಕಳ್ಕೊಂಡಿದ್ದೇವೆ. ಧೀಮಂತ ನಾಯಕರಾದಂತ ನಮ್ಮ ಶಾಸಕರನ್ನ ನಮ್ಮನ್ನ ಸೋಲೋದಕ್ಕೆ ಯಾರು ಕಾರಣ ಅನ್ನೋದು ಜಗಜ್ಜಾಹೀರಾಗಿದೆ. ಇದರಲ್ಲಿ ಯಾವುದು ಇದು ಮುಚ್ಚುಮರೆ ಇಲ್ಲ. ಕೆಲವನ್ನ ನಾವು ಪ್ರೂವ್ ಮಾಡಕ್ ಆಗಲ್ಲ, ಆದ್ರೆ ಒಳ್ಳೊಳಗೆ ಏನೇನ್ ನಡೆದಿದೆ, ಏನೇನ್ ಮಸಲತ್ ನಡೆದಿದೆ ಅನ್ನೋದು ಕಾರ್ಯಕರ್ತರಿಗೆ ನಮಗ್ ಗೊತ್ತಾಗಿದೆ. ಹಾಗಾಗಿ ತುಂಬಾ ನಾವು ನೊಂದು, ತುಂಬಾ ನಾವು ತಡೆದು, ಆದ್ರೆ ಮೊನ್ನೆ ರಾಷ್ಟ್ರೀಯ ನಾಯಕರಾದಂತವ್ರು ಬಂದು ಚಿಕ್ಕಮಗಳೂರಲ್ಲಿ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಅಂದ್ರೆ ನ್ಯಾಯಾಧೀಶರೇ ನಿಂತ್ಕೊಂಡು ಅಪರಾಧಿ ಪರ ವಕಾಲತ್ ವಹಿಸಿದಂಗೆ ನಮಗ್ ನೋವಾಗಿದೆ. ಅವೆಲ್ಲ ನೋವುಗಳನ್ನ ನಾವು ತೋರ್ಸ್ಪಡಿಸ್ಬೇಕು ಅಂತ ಹೇಳಿನೇ ಇವತ್ತು ನಾವು ಗೋ ಬ್ಯಾಕ್ ಶೋಭಾ. ಸುಧೀರ್ ಅವರೇ, ಹಾಗಾದ್ರೆ ಶೋಭಾ ಕರಂದ್ಲಾಜೆ ಅವ್ರಿಗೆ ಟಿಕೆಟ್ ಬೇಡ ಅಂತಂದ್ರೆ ಚಿಕ್ಕಮಗಳೂರಿನವರೇ ಆಗ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ಯಾರಿದ್ದಾರೆ ಸಿಗ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಅಂತ? ನೋಡಿ ಸರ್, ಪಕ್ಷ ಯಾರು ಸಾಮಾನ್ಯ ಕಾರ್ಯಕರ್ತನಿಗೆ ಕೊಟ್ರು ಎಲ್ಲಾ ಕಾರ್ಯಕರ್ತರು ಚಿಕ್ಕಮಗಳೂರಿನ ಜನ ಮೋದಿ ಪರವಾಗಿದ್ದಾರೆ, ಬಿಜೆಪಿ ಪರವಾಗಿದ್ದಾರೆ. ವ್ಯತ್ಯಾಸಗಳು, ಓಟಿನಲ್ಲಿ ವ್ಯತ್ಯಾಸಗಳು ಕಳೆದ ಬಾರಿ ಚುನಾವಣೆಯಲ್ಲಿ ಆಗಿದೆ ಅನ್ನೋದೊಂದು ಬಿಟ್ರೆ ಯಾವುದೇ ಕಾರಣಕ್ಕೂ ಚಿಕ್ಕಮಗಳೂರಲ್ಲಿ ಬಿಜೆಪಿ MP ಗೆದ್ದೇ ಗೆಲ್ತಾರೆ. ಬಿಜೆಪಿ MP ಗೆಲ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವರು ಇಲ್ಲಿ ಮೇಲಿಂದ ಒತ್ತಡ ತಂದ್ಕೊಂಡು, ಮೇಲಿಂದ ಕಾರ್ಯಕರ್ತರ ಮೇಲೆ ಒತ್ತಡ ಹಾಕ್ಬಿಟ್ಟು ಕ್ಯಾಂಡಿಡೇಟ್ ಆಗ್ಬಿಟ್ಟು ಗೆದ್ದೋಗ್ಬಿಡೋಣ ಅನ್ನೋ ಮನಸ್ಥಿತಿಗೆ ಕೆಲವರು ಬಂದಿದ್ದಾರೆ. ಅದರಲ್ಲಿ ನಮ್ ಕ್ಷೇತ್ರದ MP ಹೌದು. ಅದಕ್ಕೋಸ್ಕರನೇ ಈ ಒಂದು ವಿಚಾರದಲ್ಲಿ ನಾವೆಲ್ಲ ಕಾರ್ಯಕರ್ತರು ಇದನ್ನ ವಿರೋಧ ಮಾಡ್ತಾ ಇದೀವಿ. ನಾವ್ಯಾರು ಮೊನ್ನೆ ಬಂದ್ ಕಾರ್ಯಕರ್ತರಲ್ಲ. ಮೊನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲೂ ಹೇಳಿದ್ದಾರೆ, ಯಾರೋ ಪೇಯ್ಡ್ ಕಾರ್ಯಕರ್ತರು, ಪೇಮೆಂಟ್ ಕಾರ್ಯಕರ್ತರು ಅಂತ. ನಮ್ಮ ಇತಿಹಾಸ ತೆಗೆದು ನೋಡಿದ್ರೆ ನಾವು ಜೈಲಿಗೆ ಹೋಗಿ ಬಂದಿದೀವಿ, ಹೋರಾಟ ಮಾಡಿರೋರು ನಾವು. ಪಕ್ಷನ 50 ಜನ 25 ಜನ ಇದ್ದ ಕಟ್ಟಂತ ಎಲ್ಲಾ ಕಾರ್ಯಕರ್ತರು ಇಲ್ಲಿರೋದು. ಯಾರನ್ನೋ ಕರ್ಕೊಂಡ್ಬಂದು ಏನೋ ಒಂದು ಕಿಡಿಗೇಡಿಗಳು ಅಂತ ಹೇಳಿದ್ದಾರೆ. ಕಿಡಿಗೇಡಿಗಳು ಯಾರು ಅನ್ನೋದನ್ನ ಈ ಬಾರಿ ಟಿಕೆಟ್ ತಗೊಂಡ್ ಬರ್ಲಿ, ನಾವು ಕಾರ್ಯಕರ್ತರು ತೋರಿಸುವಂತ ಕೆಲಸ ನಾವು ಮಾಡ್ತೇವೆ. ಇನ್ನೊಂದ್ ಕಡೆ ಸುಧೀರ್ ಅವರೇ, 28 ಸೀಟ್ ಗೆಲ್ಲಬೇಕು, ಕ್ಲೀನ್ ಸ್ವೀಪ್ ಮಾಡಬೇಕು ಅಂತ ಹೇಳಿ ಬಿಜೆಪಿ ಟಾರ್ಗೆಟ್ ಇಟ್ಕೊಂಡಿದೆಯಲ್ಲ. ಈಗ ಗೋ ಬ್ಯಾಕ್ ಅಭಿಯಾನ ಮಾಡೋದಕ್ಕೆ ಕಾರಣ ಪ್ರಮುಖವಾಗಿ ಯಾಕಂದ್ರೆ ಕ್ಷೇತ್ರದಲ್ಲಿ ಅವ್ರು ಕೆಲಸ ಮಾಡಿಲ್ವಾ ಹೇಗೆ ಅಂತ ಹೇಳಿ? ಸರ್, ಕೆಲಸ ಮಾಡಿದಾರೋ ಬಿಟ್ಟಿದಾರೋ ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾರೆ ಸರ್. ಜನ ತೀರ್ಮಾನ ಮಾಡ್ತಾರೆ, ಅಭ್ಯರ್ಥಿ ತೀರ್ಮಾನ ಮಾಡೋದು ಪಕ್ಷ ಆಗುತ್ತೆ. ಕೆಲಸ ಮಾಡಿದಾರೋ ಬಿಟ್ಟಿದಾರೋ ಅಂತ ಜನ ತೀರ್ಮಾನ ಮಾಡ್ತಾರೆ. ಮೋದಿ ಅವರ ನೇರವಾಗಿ ಬೆನಿಫಿಟ್ ಏನೇನ್ ತಲುಪಬೇಕು ಮೋದಿ ಅವ್ರದ್ದು, ಅದು ಎಲ್ಲಾ ಚಿಕ್ಕಮಗಳೂರು, ಉಡುಪಿ ಜನತೆಗೆ ತಲುಪಿದೆ. ಹೊಸದಾಗಿ ಏನು ತಲುಪುವಂತದ್ದೇನಿಲ್ಲ, ಎಲ್ಲದೂ ಮೋದಿ ಅವ್ರ ಕಾರ್ಯಕ್ರಮಗಳು ತಲುಪಿದೆ. ನಮಗೆ ಇನ್ನೂ ಈಗ ಓಡೋಂತವ್ರು ಇನ್ನೂ ಜೋರಾಗಿ ಓಡಬೇಕಿತ್ತು ಅನ್ನೋದು ನಮ್ಮ ಆಸೆ.
ಅದ್ರ ಜೊತೆಗೆ ಎಲ್ಲರನ್ನು ಕೂಡಿಸ್ಕೊಂಡು ಓಡೋಗ್ಬೇಕಿತ್ತು. ಇಲ್ಲಿ ಕೆಲವು ನಾಯಕತ್ವನ ತುಣಿಯುವಂತ ಪ್ರಯತ್ನ ನಡೆಯೋದು, ಒಳೊಳಗೆ ಮಸಲತ್ ಮಾಡುವಂತದ್ದು, ಕೆಲವು ನಿಮ್ಗೂ ವಿಡಿಯೋಗಳು ಸಿಕ್ಕಿದೆ ಅನ್ನೋ ಗೊತ್ತಿಲ್ಲ. ಕಾಂಗ್ರೆಸ್ MLA ಅವ್ರ ಜೊತೆ ನಮ್ಗೆ ಅವ್ರ ನಡವಳಿಕೆ ಇವೆಲ್ಲ ನಮಗ್ ನೋವಾಗುತ್ತೆ ಸರ್. ನಾವು ನಿಜವಾಗ್ಲೂ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು ನಮ್ಗೆ ನೋವಾಗುತ್ತೆ. ಈ ರೀತಿ ತೆರೆಮರೆ ಹಿಂದೆ ಒಂದು, ತೆರೆ ಮೇಲೆ ಒಂದು ಅಂತ ನಾವು ಬಣ್ಣ ಹಚ್ಕೊಂಡು ನಾಟಕ ಮಾಡಕ್ ಬಂದ್ರೆ ಯಾರು ಕೇಳಕ್ಕಾಗತ್ತೆ ಸರ್? ಎಲ್ಲ ನೋವುಗಳಿದೆ. ಇದು ನಾನೊಬ್ಬ ಮಾತಾಡ್ತಿದ್ದೀನಿ ಅನ್ಕೋಬೇಡಿ, ನನ್ನಂತ ಸಾವಿರಾರು ಕಾರ್ಯಕರ್ತರಿಗೆ ಚಿಕ್ಕಮಗಳೂರಲ್ಲಿ ತುಂಬಾ ನೋವಾಗಿದೆ, ತುಂಬಾ ನೋವಾಗಿದೆ. ಆ ನೋವನ್ನ ನಾವು ವ್ಯಕ್ತಪಡಿಸ್ತಾ ಇದೀವಿ ಅಷ್ಟೇ. ಇವರು ಅದನ್ನ ಸರಿ ಮಾಡ್ಕೊಂಡು ಮೊದ್ಲಿಂದನೂ ಎಲ್ಲಾ ಕಾರ್ಯಕರ್ತರ ಜೊತೆಗೆ ಓದ್ಕೊಂಡಿದ್ರು. ನಾವು ಇವತ್ತು ಉಳಿದಿದ್ದ ಕೆಲಸಗಳಿಗೆ ಗಮನ ಕೊಡ್ತಾ ಇದ್ವಿ. ಇದಕ್ಕೆ ಯಾಕೆ ನಾವು ಈ ಪ್ರಯತ್ನಕ್ಕೆ ಯಾಕೆ ನಾವು ಕೈ ಹಾಕ್ಬೇಕು? ಓಕೆ ಎಸ್ ಥ್ಯಾಂಕ್ ಯು ಸುಧೀರ್ ಅವರೇ, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಬೇಡ